ಕರ್ನಾಟಕ ಕುಕಿಂಗ್ ಸ್ಟೈಲ್ಗೆ ಸ್ವಾಗತ. ನಾನು ಮಾಡ್ತಿರೋದು ಇವತ್ತು ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ನಾವು ಒಬ್ಬರ ಮನೆಗೆ ಗೆಸ್ಟ್ ಮನೆಗೆ ಹೋಗಿದ್ದು. ಅವ್ರು ಏನೇನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಏನೇನು ಯೂಸ್ ಮಾಡ್ತಿದ್ದೀರಾ ಅಕ್ಕಾಗಿ? ಬೇಳೆ, ಮೈಸೂರು ಬೇಳೆ ಅಂತ. ಮೈಸೂರು ಬೇಳೆ ಇದು ಎಷ್ಟು ಯೂಸ್ ಮಾಡ್ತಿದ್ದೀರಾ? 1 ಕಪ್ ಮೈಸೂರು ಬೇಳೆ. ಈಗ ಸಡನ್ ಆಗಿ ಯಾರಾದ್ರೂ ಮನೆಗೆ ನೆಂಟರು ಬಂತು ಅಂದ್ರೆ ಬೇಗ ಆಗೋ ತರ ಚೆನ್ನಾಗಿರುತ್ತೆ. ಮತ್ತೆ ಮನೇಲಿ ಯಾವ್ದಾದ್ರು ತರಕಾರಿಗಳಿದ್ರು ಎಲ್ಲ ಕಟ್ ಮಾಡ್ಕೊಂಡು ಹಾಕಿದ್ರು ಚೆನ್ನಾಗಿರುತ್ತೆ. ಈಗ ಏನೇನು ತರಕಾರಿ ಯೂಸ್ ಮಾಡ್ತಿದ್ದೀರಾ ಅಕ್ಕ? 1 ಕಪ್ ಬೇಳೆ, ಇಷ್ಟು ತರಕಾರಿ. ಇದು ಬೀನಿಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು. ಈಗ ತರಕಾರಿಗಳನ್ನ ಇಷ್ಟನ್ನ ಮಾತ್ರ ಇವಾಗ ಫಸ್ಟ್ ಹಾಕ್ತೀನಿ ನೋಡಿ. ಫಸ್ಟ್ ಹಾಕ್ತಾ ಇದ್ದೀನಿ ಬೀನಿಸು, ನೆಕ್ಸ್ಟ್ ಕ್ಯಾರೆಟು, ಮತ್ತೆ ಕ್ಯಾಪ್ಸಿಕಮ್ಮು, ಏನು ಗೆಡ್ಡೆಕೋಸು. ಈ ಗೆಡ್ಡೆಕೋಸಲ್ಲಿ ಫ್ರೆಂಡ್ ಸ್ಕಿನ್ ಎಲ್ಲ ಗ್ಲೋ ಆಗೋದು, ಮತ್ತೆ ಇದು ಒಳ್ಳೆ ಹೆಲ್ತ್ ಚೆನ್ನಾಗಿ ಬೆನಿಫಿಟ್ ಇದೆ ಇದರಲ್ಲಿ. ಗೆಡ್ಡೆಕೋಸು ಆದಷ್ಟು ಎಲ್ಲರೂ ತಿನ್ನಿ. ಆದ್ರೂ ಈಗ ಎಂಗೇಜ್ ಹುಡುಗಿರು ಗೆಡ್ಡೆಕೋಸನ್ನ ಜಾಸ್ತಿ ತಿನ್ನಕ್ಕೆ ಟ್ರೈ ಮಾಡಿ. ಸ್ಕಿನ್ನು ಮತ್ತು ಆಯಿಲ್ ಫುಡ್ಡು ಅದು ಇದು ಎಲ್ಲ ತಿಂತಿರಲ್ಲ, ಆಲ್ಮೋಸ್ಟ್ ಪಿಂಪಲ್ ಬಂದೇ ಬರುತ್ತೆ ಎಲ್ರಿಗೂ. ಆ ಪಿಂಪಲ್ಸ್ ಎಲ್ಲ ಅವಾಯ್ಡ್ ಆಗಬೇಕು, ಫೇಸ್ ಗ್ಲೋ ಆಗಬೇಕು ಅಂದರೆ ಗೆಡ್ಡೆಕೋಸು ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಿ ಗೆಡ್ಡೆಕೋಸು, ನಾವು ಗೆಡ್ಡೆಕೋಸು ಅಂತೀವಿ, ಇದನ್ನು ನವಿಲು ಕೋಸು ಅಂತಲೂ ಅಂತಾರೆ. ಈಗ ನಾನು ನವಿಲು ಕೋಸು ಹಾಕ್ತೆ. ನೆಕ್ಸ್ಟ್ ಆಲೂಗೆಡ್ಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೂ ಹಾಕಿ 1 ಕಪ್ ಬೇಳೆ, ತರಕಾರಿಗಳು, ಮತ್ತು 1 ಸ್ಪೂನ್ ಅರಿಶಿನ, ಚಿಕ್ಕ ಸ್ಪೂನು, ಲೈಟಾಗಿ ಚಿಕ್ಕ ಸ್ಪೂನಲ್ಲಿ ಅರಿಶಿನ. ಆಮೇಲೆ ಬೇಯಕ್ಕೆ ಎಷ್ಟು ಬೇಕು ನೀರು, ನಿಮಗೆ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ತಕ್ಕನಾಗೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ. ನಾನು 4 ಮೆಂಬರ್ಸು ಮಾಡ್ತಾಯಿದ್ದೀನಿ. 1 ಕಪ್ ನೀರು ಹಾಕ್ತಾಯಿದ್ದೀನಿ. ಅಂದರೆ ಜಾಸ್ತಿ ಜನ ಇದ್ದರೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ ಅಕ್ಕ ನೀವು? ನಿಮ್ಗೆ ಎಷ್ಟು ಜನ ಇದ್ದಾರೆ ಅದ್ರ ತಕ್ಕನಾಗೆ ನೀವು ನೀರು ಹಾಕ್ಕೊಬೋದು. ಈಗ ನಾನು ಸ್ವಲ್ಪ ಬೇಗ ಬೇಯಲಿ ಬೇಳೆ ಅಂತ ಆಯಿಲ್ ಹಾಕ್ತಾಯಿದ್ದೀನಿ. ಸರಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು. ಉಪ್ಪು ಏನಾದರೂ ಏನಾದ್ರು ಯೂಸ್ ಮಾಡ್ತೀರಾ? ಉಪ್ಪು ನಿಮಗೆ ತರಕಾರಿಗೆಲ್ಲ ನೀಟಾಗಿ ಹಿಡೀಲಿ ಅಂದರೆ ಇವಾಗಲೂ ಉಪ್ಪು ಹಾಕ್ಬೋದು. ನಾನೇ ಇವಾಗ ಹಾಕಲ್ಲ, ನಿಮಗೆ ಬೇಕು ಅಂದರೆ ಇವಾಗ ಆ್ಯಡ್ ಮಾಡ್ಕೊಬೋದು. ನಾವು ಒಟ್ಟಿಗೆ ಖಾರ ಎಲ್ಲ ರುಬ್ಬಿ ಎಲ್ಲ ಹಾಕಿ ಆವಾಗಲೇ ಉಪ್ಪು ಹಾಕ್ತೀವಿ. ಎಷ್ಟು ವಿಸಲ್ ಕೂಗಿಸ್ತೀರಾ, ಇಲ್ಲ ಆದರೂ ಡೈರೆಕ್ಟ್ ಹಂಗೆ ಇಡ್ತೀರಾ? ಇಲ್ಲ, ಇದು ವಿಜಲ್ ಹೊಡಿಸ್ತೀನಿ. 2 ವಿಸಲ್ ಬೆಂದೋಗ್ಬಿಡುತ್ತಲ್ಲ ತರಕಾರಿಗಳೆಲ್ಲ? ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. 2 ವಿಷಲ್ ಅದು ಹಾಕಿ ಬೇಯೋವರೆಗೂ ಮಸಾಲೆಗೆ ರೆಡಿ ಮಾಡ್ಕೊತೀನಿ. ರೆಡಿ ಮಾಡ್ಕೊತಾ ಇದ್ದಾರೆ ಬೇಳೆ ಸಾಂಬಾರ್ಗೆ. ಏನೇನು ಹಾಕ್ತಿದ್ದೀರಾ ಅಕ್ಕ ಮಸಾಲೆ? ತೆಂಗಿನಕಾಯಿ 1 ಕಪ್ಪು, ಒಂದು 4 ಎಲೆ ಕರಿಬೇವು. ಆಲ್ಮೋಸ್ಟ್ ಬೇರೆಯವ್ರು ಯಾರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಸಾಂಬಾರ್ ಫ್ಲೇವರ್ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. 1 ಕಪ್ಪು ಕಾಯಿ, 4 ಎಲೆ ಕರಿಬೇವು, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ 1 ಈರುಳ್ಳಿನ 4 ಭಾಗ ಮಾಡಿ ಹಾಕ್ತೀನಿ. 1 ಚಿಕ್ಕ ಈರುಳ್ಳಿ ಸಾಕು. ಇನ್ನೊಂದು ಒಗ್ಗರಣೆ ಕೊಡೋದ್ರಿಂದ ಚಿಕ್ಕದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಚಿಕ್ಕದು ಎತ್ಕೊಂಡಿದ್ದೀನಿ. 1 ಈರುಳ್ಳಿ. ಮತ್ತೆ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ನಾನು ಕರಿಬೇವು ಮತ್ತೆ ಕೊತ್ತಂಬರಿ ರುಬ್ಬಕ್ಕೆ ಹಾಕ್ತಿದ್ದೀರಾ? ರುಬ್ಬಕ್ಕೆನೆ ಆ್ಯಡ್ ಮಾಡ್ಕೊತೀನಿ. ಮತ್ತೆ ಇನ್ನೇನು ಹಾಕ್ತಿದ್ದೀರಾ? ಟೊಮೆಟೊ ಹಾಕ್ತೀನಿ, 3 ಹುಳಿ ಟೊಮೆಟೊ ನಾಟಿ. ಅದು ರುಬ್ಬಕ್ಕೆ ಹಾಕ್ತಿದ್ದೀರಾ? ಅಂದ್ರೆ ಬೇಯಕ್ಕೆ ಏನು ಹಾಕಲ್ಲ, ಬೇಳೆ ಜೊತೆ ಬೇಯಕ್ಕೆ ಏನು ಹಾಕಲ್ಲ? ನಾನು ಆನಿಯನ್ನು ಇದು ಎಲ್ಲ ಬೇಯಕ್ಕೆ ಹಾಕಲ್ಲ. ಟೊಮೆಟೊ ಮತ್ತೆ ಆನಿಯನ್ನು ಎಲ್ಲಾನು ಇಲ್ಲಿ ಮಿಕ್ಸಿಗೆ ರುಬ್ಕೊಂಡೇ ಮಾಡೋದು. ಅಲ್ಲಿ ತರಕಾರಿ, ಬೇಳೆ, ಆಯಿಲು, ಅರಿಶಿನ ಏನು ಹಾಕಂತೀವಿ ಅದಷ್ಟೇ. ಅದನ್ನ ಕೂಗಿಸಿ ಇಟ್ಟಿದ್ದೀನಿ ಆಲ್ರೆಡಿ. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇರೋದು. ಟೊಮೆಟೊ 3 ಟೊಮೆಟೊ ಯೂಸ್ ಮಾಡ್ತಿದ್ದೀರಾ? ಸಾಕು. ನಾನು ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇರೋದ್ರಿಂದ ಉಪಯೋಗ ಟೇಸ್ಟ್ ಚೆನ್ನಾಗಿರ್ತದೆ. ಹುಳಿ 3 ತಗೊಂಡಿದ್ದೀನಿ. ಹುಳಿ ಇರುತ್ತಲ್ವಾ, ಫಾರ್ಮ್ ಆದ್ರೆ ಇದು 1 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. 3 ಟೊಮೆಟೊ ಸಾಕು. ಇವಾಗ ರುಬ್ಬೋದು. ಖಾರ ಗ್ರೈನ್ ಆಗೈತೆ. ಸಾಂಬಾರ್ ಪುಡಿ ಏನೋ ಹಾಕ್ತಿದ್ದಾರೆ ಇವಾಗ. ಅಕ್ಕ, ಸಾಂಬಾರ್ ಪುಡಿ ಎಲ್ಲಿ ಮನೇಲೆ ಮಾಡಿಟ್ಕೊಂಡಿರ್ತೀರಾ, ಹೊರಗಡೆಯಿಂದ ತಗೋಬತ್ತೀರಾ ಏನಾದ್ರೂ? ನಾವು ಅಂಗಡಿದು ಯಾವುದೇ ರೀತಿ ಇದನ್ನ ಖಾರದ ಪುಡಿ ಎಲ್ಲ ಯೂಸ್ ಮಾಡಲ್ಲ. ನಾವು ಮನೇಲೇನೆ ಪ್ರಿಪೇರ್ ಮಾಡ್ಕೊತೀವಿ, ಮನೇಲೇನೆ ಮಾಡಿ ಹಾಕೋದು. ಅದರಿಂದ ಅಂದ್ರೆ ಈಗ ಹೊರಗಡೆಯಿಂದ ಬೇಳೆ ಸಾಂಬಾರ್ ಪುಡಿ ಅಂತೆಲ್ಲ ಸಿಗುತ್ತಲ್ಲ, ಅದೇನಾದ್ರು ತಂದೇನಾದ್ರು ಯೂಸ್ ಮಾಡ್ತೀರಾ? ಹಾಕಲ್ಲ.
ಇದು ನಾವು ಮನೇಲೆ ಮಾಡೋದ್ರಿಂದ 3 ಸ್ಪೂನು ಖಾರದ ಪುಡಿ ಹಾಕೊಂತೀನಿ. 3 ಸ್ಪೂನಾ? ಸ್ಪೂನ್ ಚಿಕ್ಕ ಇರೋದ್ರಿಂದ ನಾನು 3 ಸ್ಪೂನ್ ಹಾಕೊಂತ ಇದ್ದೀನಿ. ದೊಡ್ಡದಾದ್ರೆ ಒಂದೇ ಸಾಕು, ಒಂದೂವರೆ ಸಾಕು. ಸರಿ. ಬೇಳೆ ಎಲ್ಲ ಬೆಂದಿದ್ಯಾಕ? 2 ವಿಸಲ್ ಹಾಕಿದ್ರಲ್ಲ? ಹಾಂ ನೋಡಿ, ಬೇಳೆ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಆಡ್ ಮಾಡ್ತೀರಾ? ರುಬ್ಬಿಟ್ಕೊಂಡಿರೋ ಖಾರನ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು. ಹೊರಗಡೆ ಎಲ್ಲ ಸಾಂಬಾರು ಏನಾದರೂ ತಂದು ತಿನ್ನೋದಕ್ಕಿಂತ ಮನೇಲೇ ಒಂದು 1/2 ಅವರಲ್ಲಿ ಆಗೋಗ್ಬಿಡ್ತಾ ಬೇಳೆ ಸಾಂಬಾರು ತರಕಾರಿ ಜೊತೆ? ಆಗುತ್ತೆ 1/2 ಅವರಲ್ಲಿ. ಅಂದರೆ ಯಾವುದು ತರಕಾರಿ ವೆಜಿಟೇಬಲ್ಸ್ಗಳು ಇವಾಗ ಯಾವುದು ತಿನ್ನಲ್ಲ ಅಂತ ಮಕ್ಕಳುಗಳು, ದೊಡ್ಡವರೇ ಆಗಿ ಆಲ್ಮೋಸ್ಟ್ ಇವಾಗ ತರಕಾರಿ ತಿನ್ನಲ್ಲ ಅಂತಾರೆ. ಎಲ್ಲಾ ತರ ತರಕಾರಿ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ. ಒಂದು 6 ಜನಕ್ಕಾಗೋ ರೀತಿಯಲ್ಲಿ ನಾನು ಮಾಡಿರೋದು. ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ಅವ್ರು ಜಾಸ್ತಿ ಕ್ವಾಂಟಿಟಿನ ಹೆಚ್ಚು ಮಾಡ್ಕೋದು. ಎಷ್ಟು ನೀವು 6 ಜನಕ್ಕೆ ಮಾಡಿದಿರಲ್ವಾ, ಇನ್ನೊಂದು 4 ಜನ ಜಾಸ್ತಿ ಬೇಕು. ಅವ್ರೇನಾದ್ರು 4 ಜನಕ್ಕೆ ಇನ್ನೂ ಜಾಸ್ತಿ ಮಾಡ್ತೀನಿ, ಒಂದು 10 ಜನಕ್ಕೆ ಮಾಡ್ತೀನಿ ಅಂದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ತರಕಾರಿ ಸ್ವಲ್ಪ ಜಾಸ್ತಿನೇ ಇರಲ್ಲ, ಇಲ್ಲ ಕಮ್ಮಿ ಇರಬೇಕಾ ಬೇಳೆ ಸಾಂಬಾರ್ಗೆ? ತರಕಾರಿ ಸ್ವಲ್ಪ ಜಾಸ್ತಿ ಇದ್ರೂ ಬೇಳೆ ಸಾಂಬಾರ್ ಒಳಗೆ ತಿನ್ಕೊಬೋದು, ಏನಿಲ್ಲ. ನಾನು ಪಲ್ಯ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ತರಕಾರಿ ಯೂಸ್ ಮಾಡಿದ್ದೀನಿ. ಓಕೆ. ಇದಕ್ಕೆ ಇನ್ನೇನಾದ್ರು ಆಡ್ ಮಾಡ್ತೀರಾ? ಇಷ್ಟೇನಾ? ನಾನು ಆಗಲೇ ಬೀನೀಸ್ ಪಲ್ಯ ಮಾಡೋಕ್ಕೆ ಅಂತ ಬೀನೀಸ್ ಪಲ್ಯ ನಾನು ಆವಾಗಲೇ ಬೀನೀಸ್ ಪಲ್ಯಗೆ ಅಂತ ಕೂಗಕ್ಕೆ ಇಟ್ಟಿದ್ನಲ್ಲ, ಆ ನೀರನ್ನು ತರಕಾರಿ ಬೇಯಕ್ಕೆ ಅಂತ ಇಟ್ಟಿದ್ದ ನೀರನ್ನು ತೆಗೆದು ನಾನು ಸಾಂಬಾರೊಳಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಬೀನೀಸಿನಲ್ಲಿರೋ ಸಾರಾಂಶ ಎಲ್ಲ ನಮಗೆ ಸಿಗುತ್ತೆ. ಆ ನೀರನ್ನ ವೇಸ್ಟ್ ಮಾಡೋ ಬದಲು ಈ ಥರ ಸಾಂಬಾರು ಮಾಡಿದಾಗ. ಅಂದ್ರೆ ಹೆಸರು ಕಾಳು ಕೂಡ ಹಾಕಿದ್ದೀರಾ, ಅದು ಬೆನಿಫಿಟ್ ಅಲ್ಲಿ ಅದರಲ್ಲೆಲ್ಲ ಇರುತ್ತಲ್ಲ. ಅದೆರಡು ಕೂಗಿಸಿ ಅದ್ರ ನೀರನ್ನ ಈ ಬೇಳೆ ಸಾಂಬಾರ್ಗೆ ಆ್ಯಡ್ ಮಾಡಿದ್ದೀನಿ. ಈಗ ಅದನ್ನ ಕೆಳಗಡೆ ವೇಸ್ಟ್ ಮಾಡಿ ಉಯ್ಯೋದ್ರ ಬದಲು ಈ ಥರ ಬೇಳೆ ಸಾಂಬಾರು ಮಾಡ್ತೀವಲ್ಲ, ಬೇಳೆ ಸಾಂಬಾರು, ಬಸ್ ಸಾಂಬಾರು ಯಾವುದಕ್ಕಾದ್ರೂ ಆ್ಯಡ್ ಮಾಡ್ಕೊಬೋದು. ಆವಾಗ ಸಾಂಬಾರು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಈಗ ಅದರಲ್ಲಿರೋ ಇದೂ ವೇಸ್ಟ್ ಆಗಲ್ಲ, ನಮಗೆ ಯೂಸ್ ಆಗುತ್ತೆ. ಈಗ ಇದಕ್ಕೆ ಇನ್ನೇನಾದರೂ ಆಡ್ ಮಾಡ್ತೀರಾ? ಇಷ್ಟೇನಾ? ಏನಾದ್ರೂ ಬೇರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಗಟ್ಟಿ ಬೇಕು ಇಲ್ಲ ತೆಳ್ಳೆ ಬೇಕು ಅಷ್ಟು ಪ್ರಮಾಣದಲ್ಲಿ ನಾನು ನೀರು ಹಾಕಿದ್ದೀನಿ. ಈಗ ನಮ್ಮ ಮನೆಗೆ ಇಷ್ಟು ಬೇಕು, ನಾನೀಗ ಇಷ್ಟು ಹಾಕಿದ್ದೀನಿ ಈ ಥರ. ಈಗ ನಾನು ಆವಾಗಲೇ ಕ್ಯಾಪ್ಸಿಕಮ್ ತರಕಾರಿನ ಹೇಳಿದ್ದೆ, ಆದರೆ ಅದನ್ನು ಸಾಂಬಾರ್ಗೆ ಹಾಕಿರಲಿಲ್ಲ. ವಿಷಲ್ ಜೊತೆ ಆ ತರಕಾರಿ ಜೊತೆ ಇದನ್ನು ಹಾಕಿದ್ರೆ ಫುಲ್ ಎಲ್ಲ ಬೆಂದೋಗುತ್ತೆ, ಆವಾಗ ಚೆನ್ನಾಗಿರಲ್ಲ. ಇವಾಗ ಖಾರದ ನೀರು ಹಾಕಿ ಎಲ್ಲ ನೀರೆಲ್ಲ ಎಷ್ಟು ಬೇಕು ಏನು ಅಂತ ಬಿಟ್ಕೊಂಡಿದ್ದೀನಿ ಅಲ್ವಾ. ಈಗ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ. ಈ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದಾಗ ಬೇಯುತ್ತೆ, ಚೆನ್ನಾಗಿ ಬಾಯಿಗೂ ಸಿಗುತ್ತೆ. ಫಸ್ಟ್ಲೇ ಹಾಕ್ಬಿಟ್ಟಿದ್ರೆ ನಾನು ಎಲ್ಲ ಫುಲ್ ಬೆಂದೋಗ್ತಿತ್ತು, ಆವಾಗ ಚೆನ್ನಾಗಿರ್ತಿರ್ಲಿಲ್ಲ. ಆಮೇಲೆ ತಿನ್ನೋಕ್ಕೂ ಇಷ್ಟಪಡಲ್ಲ ಕೆಲವರು. ಈ ಥರ ಹಾಕಿದಾಗ ಈಗ ಚೆನ್ನಾಗಿ ಮಳ್ಳು ಬರೋ ಜೊತೆಗೆ ಅದನ್ನು ಬೇಯುತ್ತೆ. ಒಂದು ಮಳ್ಳಾದರೆ ಸಾಕು. ನೀವು ಮುದ್ದೆಗೆ ಏನಾದರೂ ತಿನ್ಬೋದಾ ಈ ಸಾಂಬಾರಲ್ಲಿ? ಹಾಂ, ಮುದ್ದೆ, ರೈಸು ಬೇಕು ಅಂದರೆ ಚಪಾತಿ ಇದನ್ನೆಲ್ಲ ತಿನ್ಬೋದು, ಏನಿಲ್ಲ. ಹೌದಾ? ಸಾಂಬಾರು ಒಂದು ಮಳ್ಳು ಬಂತು. ಒಂದು ಮಳ್ಳು ಬಂದ ತಕ್ಷಣ ಉಪ್ಪು ಹಾಕೊಬೇಕು. ರುಚಿಗೆ ನಿಮ್ಗೆ ಎಷ್ಟು ಬೇಕು, ಎಷ್ಟು ಅಂದಾಜಲ್ಲಿ ನೀವು ಮಾಡಿದ್ದೀರಾ ಗೊತ್ತಾಗುತ್ತೆ. ಅದಕ್ಕೆ ನಾನು ಈ ಸ್ಪೂನಲ್ಲಿ 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ 2 ಸ್ಪೂನ್ ಯಾಕೆ ಹಾಕ್ತೆ ಅಂದರೆ ನಾನು ತರಕಾರಿ ಬೇಯಿಸ್ಬೇಕಾದ್ರೆ ಯಾವುದೇ ರೀತಿ ಉಪ್ಪು ಹಾಕಿಲ್ಲ. ಈಗ ನನಗೆ ಇಷ್ಟು ಕ್ವಾಂಟಿಟಿ ಸಾಂಬಾರಿಗೆ 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಮ್ಮದು ಸ್ಪೂನು ಚಿಕ್ಕ ಇದೆ, ಅದರಿಂದ ನಾನು 2 ಸ್ಪೂನ್ ಹಾಕ್ತಾಯಿರೋದು. ನೀವು ಮಾಡಬೇಕಾದ್ರೆ ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಂತೆ ಅಳತೆಗೆ ತಕ್ಕಂತೆ ಪ್ರಮಾಣಕ್ಕೆ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆ 1 ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾಯಬೇಕು. ಮೊದಲು ಬಾಣಲೆ ಇಟ್ಕೊಂಡು ಚೆನ್ನಾಗಿ ಕಾಯಿಸಿ ಆಮೇಲೆ ಎಣ್ಣೆ ಬಿಟ್ಟು 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಅದಕ್ಕೆ
ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು. ಸ್ವಲ್ಪ ಜೀರಿಗೆ ಹಾಕ್ತೆ. ನೆಕ್ಸ್ಟು ಒಂದು 5ರಿಂದ 6 ಬೆಳ್ಳುಳ್ಳಿ, ಇದನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಣಮೆಣ್ಸಿಕಾಯಿ, ಅದನ್ನು ಒಂದು 3 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಒಂದು 10 ಎಲೆ ಕರಿಬೇವಿನ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ರೆ ಸ್ವಲ್ಪ ಅದನ್ನು ಬಾಯ್ಲ್ ಮಾಡಬೇಕು. ಎಣ್ಣೆಲಿ ಬೆಳ್ಳುಳ್ಳಿ ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ನೋಡಿ ಸಾಸಿವೆ ಇದು ಎಲ್ಲ ಯಾವ ಥರ ಇದಾಗ್ತಿದೆ. ಈ ಬೆಳ್ಳುಳ್ಳಿನೂ ರೋಸ್ಟ್ ಆಗಬೇಕು. ಈ ಹಸಿ ಇರುತ್ತಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆದಂಗೆ. ಅದಾದಮೇಲೆ ನೋಡಿ ಇಷ್ಟ ಆಗಬೇಕು. ಇವಾಗ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ 1 ಈರುಳ್ಳಿ ಕಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಸಾಂಬಾರಿಗೆ ಒಂದು ಚಿಕ್ಕ ಈರುಳ್ಳಿ ಹಾಕ್ತಿರೋದ್ರಿಂದ ಇದನ್ನು ನಾನು ಚಿಕ್ಕದು ಕ್ವಾಂಟಿಟಿಲೇ ಎತ್ಕೊಂಡಿದ್ದೀನಿ. ಆಮೇಲೆ ಜಾಸ್ತಿ ಈರುಳ್ಳಿ ಹಾಕಿದ್ರೂ ಸಾಂಬಾರು ಸ್ವೀಟ್ ಬಂದ್ಬಿಡ್ತಿದೆ, ಸಿಹಿ ಬಂದ್ಬಿಡ್ತಿದೆ, ಅದು ತಿನ್ನೋದಕ್ಕೆ ಇದು ಅನಿಸಲ್ಲ. ಅದರಿಂದ ನಾನು 2 ಚಿಕ್ಕದು ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ತೀನಿ. ಇವಾಗ ಎಣ್ಣೆ ಇದು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಒಗ್ಗರಣೆ ಮಾಡಬೇಕು. ಚೆನ್ನಾಗಿ ಒಗ್ಗರಣೆ ಡೀಪಾಗಿ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಒಗ್ಗರಣೆ ಮಾಡಿದ ನಂತರ ಒಂದು ಬೇಯಿಸಿಟ್ಟಿದ್ದ ತರಕಾರಿ ಇಲ್ಲಿ ಮಳ್ತಿದೆ. ಇಲ್ಲಿ ನೋಡಿ ಸಾಂಬಾರು ಮಳೆ ಬರ್ತಿದೆ, ಚೆನ್ನಾಗಿ ಮಳೆ ಬರ್ತಿದೆ. ತರಕಾರಿ ಎಲ್ಲ ಬೆಂದಿದೆ, ಉಪ್ಪೆಲ್ಲ ಹಾಕಿದ್ದೀನಿ ಆಗಲೇ, ಎಲ್ಲ ಕರೆಕ್ಟಾಗಿದೆ. ಈ ಟೈಮಿಗೆ ನಾವು ಇಲ್ಲೂ ಈರುಳ್ಳಿ ಎಲ್ಲ ಡೀಪಾಗಿ ಚೆನ್ನಾಗಿ ಫ್ರೈ ಆಗ್ತಿದೆ. ಎಲ್ಲ ಗೋಲ್ಡನ್ ಕಲರ್ ಬರೋ ಥರನೂ ಚೆನ್ನಾಗಿ ಹುಡ್ಕೊಂಡು. ಗೋಲ್ಡನ್ ಬ್ರೌನ್ ಬಂದಿದೆಯಾ ಅಕ್ಕ? ಹಾಂ ಬಂದಿದೆ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ. ಎಲ್ಲ ಚೆನ್ನಾಗಿ ಇದಾಗಿದೆ. ಈಗ ಈ ಸಾಂಬಾರಿನಲ್ಲಿ 2 ಸ್ಪೂನ್ ತರಕಾರಿನೆಲ್ಲ ಈ ಒಗ್ಗರಣೆ ಮಾಡಿರೋದಕ್ಕೆ ಹಾಕ್ದಾಗ ಚೆನ್ನಾಗಿರುತ್ತೆ. ಸಾಂಬಾರಿಗೂ ಒಂದು ಟೇಸ್ಟ್ ಬರುತ್ತೆ. 1-2 ಸ್ಪೂನ್ ತರಕಾರಿ, ಆಮೇಲೆ 2 ಸ್ಪೂನ್ ಸಾಂಬಾರು. ಫಸ್ಟು ತರಕಾರಿ ಹಾಕ್ತೆ, 1 ಸ್ಪೂನ್ ಸಾಂಬಾರು ಹಾಕ್ತೆ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಮಳ್ಳು ಬರುತ್ತೆ ಸಿಂಪಲ್ಲಾಗಿ ಹಿಂಗಾಗಿ ಆಗಿದೆ. ಈಗ ಈ ತರಕಾರಿ ಸಾಂಬಾರೆಲ್ಲ ಹಾಕಿ ಮತ್ತೆ ಎಲ್ಲ ಏನಾಯಿತು ಇಷ್ಟೇ ಸಾಕು. ಈಗ ತೆಗೆದು ಇದಕ್ಕೆ ಸಾಂಬಾರೊಳಗಡೆ ಒಗ್ಗರಣೆ ಹಾಕ್ತಿದ್ದೀರಾ? ಸಾಂಬಾರಿಗೆ ಹಾಕ್ತಾಯಿದ್ದೀವಿ. ಆಲ್ರೆಡಿ ಸಾಂಬಾರು ರೆಡಿಯಾಗೋಯ್ತು. ಸಾಂಬಾರು ಮುಗೀತು. ಮುದ್ದೆ ಜೊತೆ ಟೇಸ್ಟ್ ಮಾಡ್ಬೋದು. ಮುದ್ದೆ ರೈಸ್ ಯಾವ್ದ್ರ ಜೊತೆನಾದ್ರು ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಅಲ್ಲ ಇರುತ್ತೆ. ಬೇಕಾದ್ರೆ ಚಪಾತಿನೂ ಸೆಟ್ ಆಗುತ್ತಾ? ಸೆಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವೊಬ್ರು ಗೆಸ್ಟ್ ಮನೆಗೆ ಬಂದಿದ್ವಿ. ಸಾಂಬಾರೆಲ್ಲ ರೆಡಿಯಾಗಿದೆ ನೋಡಿ. ತರಕಾರಿ ಸಾಂಬಾರು ಬೇಳೆ ಅರ್ಧ ಗಂಟೆಯಲ್ಲಿ ಅವರು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.